ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ 92 ವರ್ಷ ವಯಸ್ಸಾಗಿತ್ತು. ಬಹಳ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಪ್ರಮುಖವಾಗಿ ಶ್ವಾಸಕೋಶದ ಸಮಸ್ಯೆ. ನಮಗೆಲ್ಲ ನೆನಪಿದೆ, ಅನೇಕ ಕಾಂಗ್ರೆಸ್ ಮುಖಂಡರು, ನಾಯಕರು, ಬಿಜೆಪಿಯ ನಾಯಕರಾದಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ರು. ಕಾರಣ ಹಿರಿಯ ಮುತ್ಸದ್ದಿ, ರಾಜ್ಯ ಕಂಡ ಅದ್ಭುತ ಮುಖ್ಯಮಂತ್ರಿ. ನಮಗೆಲ್ಲ ಎಸ್.ಎಂ. ಕೃಷ್ಣ ಅಂತ ಅಂದರೆ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗ ಅವರ ಕಿಡ್ನ್ಯಾಪ್ ಆದಂಥ ಸಂದರ್ಭದಲ್ಲಿ, ವೀರಪ್ಪನವರನ್ನ ಕಿಡ್ನ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹ್ಯಾಂಡಲ್ ಮಾಡಿರುವ ರೀತಿ ಮೋಸ್ಟ್ಲಿ ಪ್ರತಿಯೊಬ್ಬರಿಗೂ ಕೂಡ ನೆನಪಿರುತ್ತೆ. ಆ ರೀತಿ ಎಸ್.ಎಂ. ಕೃಷ್ಣ ಅವ್ರನ್ನ ನಾವೆಲ್ಲ ನೆನಪಿಟ್ಕೊಂಡಿದ್ದೀವಿ. ಬಟ್ ಬಹಳ ವಿಪರ್ಯಾಸದ ಸಂಗತಿ ಅಂದರೆ ಎರಡೂ ಪಕ್ಷದಲ್ಲೂ ಕೂಡ ಅವ್ರಿಗೆ ಈ ಹಿರಿಯ ಮುತ್ಸದ್ದಿಗೆ ಸಿಗಬೇಕಾದಂಥ ಸ್ಥಾನಮಾನ, ಗೌರವ ಸಿಗದೆ ಹೋಯ್ತಾ ಅನ್ನುವಂಥ ಬೇಸರ ಬಹುತೇಕ ನಾಯಕರಿಗೂ ಕೂಡ ಇತ್ತು. ಅದರಂತೆ ಎಸ್.ಎಂ. ಕೃಷ್ಣ ಅವರು ಕೂಡ ಕೆಲವೊಂದು ಸಾರಿ ರಾಜಕೀಯ ಬೇಡ, ಅದರಿಂದ ದೂರ ಸರಿಯುವಂಥ ನಿರ್ಧಾರ ಕೂಡ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಕೊನೆಯ ಕ್ಷಣಗಳನ್ನು ನಾವು ಗಮನಿಸ್ತಾ ಹೋದರೆ ವಯೋಸಹಜ ಕಾಯಿಲೆ, 92 ವರ್ಷ ವಯಸ್ಸಾಗಿತ್ತು. ಶ್ವಾಸಕೋಶದ ಸಮಸ್ಯೆಯಿಂದ ಬಹುದಿನಗಳಿಂದ ಅವರು ಬಳಲ್ತಾ ಇದ್ರು. ತಮ್ಮ ನಿವಾಸದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅವ್ರದ್ದೊಂದು ವಿಶೇಷ ಸಂದರ್ಶನ. ಎಸ್.ಎಂ. ಕೃಷ್ಣ ಅವರನ್ನು ನಾವು ನೆನಪು ಮಾಡಿಕೊಂಡ್ರೆ ಅವರೇ ಹೇಳ್ಕೊಳ್ತಾರೆ, ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಕಷ್ಟದ ದಿನಗಳು ಅಥವಾ ಕಷ್ಟ ಅಂತ ಅನಿಸಿದ್ದು ನನಗೆ ವೀರಪ್ಪನ್ ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡಿರುವಂಥ ಸನ್ನಿವೇಶ. ಅಪಾರ ಅಭಿಮಾನಿ ಬಳಗ ಹೊಂದಂಥ ಅಣ್ಣ ಅವರನ್ನ ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಇತ್ತಲ್ಲ, ಅದು ಸಹಜವಾಗಿ ಆತಂಕ ಸೃಷ್ಟಿ ಮಾಡಿತ್ತಂತೆ. ಎಸ್.ಎಂ. ಕೃಷ್ಣ ಅವರೇ ಅದನ್ನು ಒಂದು ವಿಶೇಷ ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ. ಆ ಸನ್ನಿವೇಶ ಹೇಗಿತ್ತು, ಅದನ್ನು ಹ್ಯಾಂಡಲ್ ಮಾಡಿರುವಂಥ ಪರಿ ಹೇಗಿತ್ತು ಅಂತ ಅದನ್ನು ನೆನಪು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಗಮನಿಸ್ತಾ ಇದ್ದೀರಿ ಮಾಜಿ ಸಿ.ಎಂ. ಎಸ್.ಎಂ. ಕೃಷ್ಣ ಅವರ ನಿವಾಸದ ದೃಶ್ಯಗಳು. ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಎರಡೂ ಪಕ್ಷದ ನಾಯಕರು ಮೋಸ್ಟ್ಲಿ ಅವರ ನಿವಾಸಕ್ಕೆ ಬಂದು ಅವರ ಅಂತಿಮ ದರ್ಶನ ಪಡೆದುಕೊಳ್ಬಹುದು. ಸಹಜವಾಗಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗುತ್ತೆ. ಕಾರಣ ನಾವಾಗಲೇ ಹೇಳ್ತಾ ಇದ್ವಲ್ಲ, ರಾಜ್ಯ ಕಂಡ ಒಬ್ಬ ಧೀಮಂತ ನಾಯಕ, ಅದ್ಭುತ ಮುಖ್ಯಮಂತ್ರಿ ಕೂಡ ಹೌದು ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಅಪಾರ ಅಭಿಮಾನಿಗಳು, ಬೆಂಬಲಿಗರು, ಎಲ್ಲ ಪಕ್ಷದ ನಾಯಕರು ಆಗಮಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 1962 ಮೊದಲ ಬಾರಿ ಅವರು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅಂದರೆ ಅವರು ಚುನಾವಣೆಗೆ ಅಥವಾ ರಾಜಕೀಯಕ್ಕೆ ಎಂಟ್ರಿ ಆಗಿರುವಂಥ ಪರಿಯೇ ಬಹಳ ರೋಚಕ. ನಮಗೆಲ್ಲ ನೆನಪಿದೆ, ಅವರು ಕಾಂಗ್ರೆಸ್ನ ಧೀಮಂತ ನಾಯಕರಾಗಿದ್ದರು. ಕಾಂಗ್ರೆಸ್ನಲ್ಲಿ ಸರಿಯಾಗಿ ಸ್ಥಾನಮಾನ ಸಿಗ್ತಾ ಇಲ್ಲ, ಸರಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಬೇಸರದೊಂದಿಗೆ ಪಕ್ಷ ಬಿಟ್ಟು ಹೊರ ಬಂದಿದ್ದರು. ಆ ನಂತರ BJPಗೂ ಅವರು ಸೇರ್ಪಡೆ ಕೂಡ ಆಗಿದ್ದರು. BJPಯಲ್ಲಿ ಹಿರಿಯ ಮುತ್ಸದ್ದಿಗೆ ಏನಾದರೂ ವಿಶೇಷ ಸ್ಥಾನಮಾನ ಅಥವಾ ಏನಾದರೂ ಸಿಗ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲೂ ಇಲ್ಲ. ಎಸ್.ಎಂ. ಕೃಷ್ಣ ಅವರ ಐಡಿಯಾಲಜಿ ಇರಬಹುದು, ರಾಜಕೀಯ ಜೀವನದಲ್ಲಿ ಅವರು ಕಂಡಂತಹ ಒಂದಷ್ಟು ಅನುಭವಗಳಿರಬಹುದು, ಅದ್ಯಾವುದನ್ನು ಕೂಡ ಪಕ್ಷಗಳು ಸರಿಯಾಗಿ ಬಳಕೆ ಮಾಡಿಕೊಳ್ಳಲೇ ಇಲ್ಲ ಅನ್ನೋದು ವಿಪರ್ಯಾಸ ಸಂಗತಿ ಅಂತ ಅನಿಸುತ್ತೆ. 1968ರಲ್ಲಿ ಲೋಕಸಭೆ ಸದಸ್ಯರಾಗಿ ಎಸ್.ಎಂ. ಕೃಷ್ಣ ಅವರು ಮೊದಲು ಆಯ್ಕೆಯಾಗಿದ್ದರು. 1972ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ವಾಣಿಜ್ಯ, ಉದ್ಯಮ, ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. 1983 ಈ ಬಗ್ಗೆ ಮಾತನಾಡೋದಕ್ಕೆ ಸಂಗ್ರಾಮ್ ಸಿಂಗ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಹಳ ಪ್ರಮುಖ ಆಗುತ್ತೆ ಎಸ್.ಎಂ. ಕೃಷ್ಣ ಅವ್ರನ್ನ ನೆನಪು ಮಾಡ್ಕೊಳ್ಳೋಲ್ಲಿ ತಮ್ಮ ಮಾತುಗಳು ಸರ್. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಮೊದಲ ಮಾತು ತಮ್ಮದು ಸರ್. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ಸರ್. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಪಾಪ ನಮಗೆ ಬಹಳ ದುಃಖ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ರಾಜಕಾರಣಿ ಅವರು. ಪಾಪ ಹೌದು, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅವರು. ಬಹಳ ಅವರು ನಮ್ಮ ರಾಜಕೀಯದಲ್ಲಿ ಅವರು ಹೇಳ್ಬಾರ್ದು ಅವರು. ಪಾಪ ಇವತ್ತು ಇಲ್ಲ, ಹೇಳ್ಬಾರ್ದು. ಬಹಳ ಒಳ್ಳೆ ವ್ಯಕ್ತಿ ಅವರು. ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು, ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ನಡಿಬಾರ್ದು ನಡೆದೋಯ್ತು ಅಲ್ಲಿ. ಆಗ ವೀರಪ್ಪನ್ ಇವನಿಗೆ ಯಾರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಕಿಡ್ನಾಪಿಂಗ್ ಮಾಡಿದ್ರು. ಸಂಗ್ರಾಮ್ ಸರ್, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ತಮ್ಮ ಮಾತು ಬಹಳ ಪ್ರಮುಖ ಆಗುತ್ತೆ. ಕಾರಣ ಸನ್ನಿವೇಶದಲ್ಲೂ ಕೂಡ ತಾವು ಇದ್ದವರು, ನೋಡಿದವರು, ಫೇಸ್ ಮಾಡಿದವರು.
ಎಸ್.ಎಂ. ಕೃಷ್ಣ ಅವರ ಒಂದು ಸಂದರ್ಶನನ ಗಮನಿಸ್ತಾ ಇದ್ದೆ. ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ಅಥವಾ ನನ್ನ ರಾಜಕೀಯ ಜೀವನ ಅಂತ ತೆಗೆದು ನೋಡಿದಾಗ ನೀವು ಬಹಳ ಕ್ಲಿಷ್ಟಕರ ಸನ್ನಿವೇಶ ಅಂತ ಅಂದ್ರೆ ಅಣ್ಣ ಅವರ ಕಿಡ್ನಾಪ್ ಇರೋ ಸುದ್ದಿ ಬಹಳ ಆಘಾತ ತಂದಿತ್ತು ಅಂತ ಅದನ್ನ ಹ್ಯಾಂಡಲ್ ಮಾಡಿರುವ ರೀತಿ ಸರ್ ಹೇಗಿತ್ತು ಆ ಸನ್ನಿವೇಶ? ಒಂದು ಸಾರಿ ಎಸ್.ಎಂ. ಕೃಷ್ಣ ಅವರನ್ನ ಈ ಹೊತ್ತಲ್ಲಿ ಆ ರೀತಿ ನೆನಪು ಮಾಡ್ಕೊಳ್ಳೋದಾದ್ರೆ ಅದು ಯಾಕಂದ್ರೆ ಅದರಲ್ಲೇ ಎಸ್.ಎಂ. ಕೃಷ್ಣ ಅವರು ಯಾಕೆ ನೆನೆಸ್ಕೊಳ್ಬೇಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ವೀರಪ್ಪನ ಒಂದು ಡ್ರೆಡ್ ಟೆರರಿಸ್ಟ್ ಇದ್ದ ಅವನ ಕಡೆಯಿಂದ ನಾವು ಕರ್ಕೊಂಡ್ ಬಂದಿದ್ದೀವಿ ನಾವು. ಹಾಗೇನೇ ಇಲ್ಲ, ಅವ್ರ ಪೀರಿಯಡ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಆಗಿದೆ ಅವರು. ಯಾಕಂತ ಹೇಳಿದ್ರೆ ಹೌದು, ಅದರಲ್ಲಿ ಕೆಲವು ವಿಶೇಷವಾದ ಒಂದು ಇದು ಬಂತು, ಆದ್ರೂ ಸಹ ಅದು ಸೌಸ್ಕೊಂಡಿದ್ದಾರೆ. ಬಹಳ ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾವು ಏನು ಹೇಳಕ್ಕೆ ಆಗೋದಿಲ್ಲ. ಓಕೆ, ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಸಂಗ್ರಾಮ್ ಸರ್, ಆ ಸುದ್ದಿ ಬಂದಾಗ ಎಸ್.ಎಂ. ಕೃಷ್ಣ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ದೊಡ್ಡ ಸ್ಟಾರ್ ನಟರು ಆಗ ಅಣ್ಣ ಅವರು ಕಿಡ್ನಾಪ್ ಆಗ್ತಾರೆ, ಅತ್ಯಂತ ಸವಾಲಿನ ಸಂಗತಿಯಾಗಿತ್ತು ಅನ್ನೋದನ್ನ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದು ಕೂಡ ಉಂಟು. ಆದ್ರೆ ಹ್ಯಾಂಡಲ್ ಮಾಡಿರುವಂತಹ ಪರಿಸರ ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಈ ಹೊತ್ತಲ್ಲಿ ಅದು ಏನಾಯ್ತು ಮೇಡಮ್, ಅದು ನಾವೆಲ್ಲ ಹೋಗಿದ್ವಿ ಅಲ್ಲಿ ಗಾದಿಗ್ನೂರ್ಗೆ. ಸ್ವಾಮಿಗಳೇ ಬೇಡ, ನೀವು ಇಲ್ಲಿ ಬರಬೇಡಿ, ಇಲ್ಲಿ ನಿಮಗೆ ಬಹಳ ಕಷ್ಟ ಆಗುತ್ತೆ, ವೀರಪ್ಪನ್ ನಿಮಗೆ ಬಿಡಲ್ಲ, ಒಂದ್ ದಿವಸ ನಿಮಗೆ ಕಿಡ್ನಾಪ್ ಮಾಡ್ತಾನೆ, ಅವ್ನಿಗೆ ದುಡ್ಡು ಬೇಕಾಗಿದೆ ಅಂತ ಹೇಳಿದ್ವಿ. ಆದ್ರೆ ಅವ್ರಿಗಿಂತ ಅವರು ಮಿಸಸ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಹಳ ಒಂದು ಇದ್ರಲ್ಲಿ ಅವರು. ಯಾಕಂದ್ರೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಏನ್ ಹೇಳ್ತಾರೋ ಅದು ಡಾಕ್ಟರ್ ರಾಜ್ಕುಮಾರ್ ಕೇಳ್ತಾ ಇದ್ರು. ಬಹಳ ಸ್ವಾಭಿಮಾನಿ ಅವರು, ಶಾಂತ ರೀತಿಯಲ್ಲಿ ಇರ್ತಾ ಇದ್ರು. ಏನ್ ಮಾಡಕ್ಕಾಗುತ್ತೆ, ಆಯ್ತು ಆಗೋಯ್ತು ಅವಲೇ, ಸುಮಾರು 25 ವರ್ಷ ಆಗೋಯ್ತು ಅವಲೇ. ಅಲ್ಲ ಸಂಗ್ರಾಮ್ ಸರ್, ಮೋಸ್ಟ್ಲಿ ರಾಜಕೀಯ ಅಂತ ನೋಡಿದಾಗ ಅರ್ಧ ಫಸ್ಟ್ ಟೈಮ್ ಸರ್ ಒಂದು ಗವರ್ಮೆಂಟ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆಗೆ ಆ ಹೊತ್ತಲ್ಲಿ. ಮೇಡಮ್ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರ ಪೀರಿಯಡ್ ಅಲ್ಲಿ ಆಲ್ ಅಂದ್ರೆ ಹೈ ಪಿಚ್ ಅಲ್ಲಿ ಇದ್ವಿ ನಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ರಿಯಲಿ ಅವರು ಸಲ್ಯೂಟ್ ಮಿಸ್ಟರ್ ಎಸ್.ಎಂ. ಕೃಷ್ಣ. ಅವರ ಒಂದು ಪೀರಿಯಡ್ ಅಲ್ಲಿ ನಾವು ಹೇಳ್ತೀವಲ್ಲ, ಪೊಲೀಸ್ ಅಂತ ಹೇಳಿದ್ರೆ ಯಾರು ಏನು ನಾವು ಇದು ಕೇಳಂಗೆ ಇರ್ಲಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ವಿ, ಬಹಳ ಟಫ್ ಆಫೀಸರ್ಸ್ ಆಗಿ ನಾವು ಮಾಡ್ತಾ ಇದ್ವಿ ನಾವು. ಆದ್ರೆ ಏನ್ ಮಾಡೋದು ಮೇಡಮ್, ಅದು ರಾಜಕೀಯ ಉಲ್ಟಾ ಆಗುತ್ತೆ. ಹೀಗೆ ಬಂದಿರೋರು ಅಂತ ಒಂದು ವ್ಯಕ್ತಿ ಡಾಕ್ಟರ್ ಎಸ್.ಎಂ. ಕೃಷ್ಣ ಅವರ ಅಂತಹ ವ್ಯಕ್ತಿ ಇನ್ನ ಬರೋದಿಲ್ಲ. ಈ ನಮ್ಮ ರಾಜ್ಯಕ್ಕೆ ಇನ್ನ ಅಂತಹ ವ್ಯಕ್ತಿ ಬರೋದಿಲ್ಲ. ಅವರು ಇವತ್ತು ಅಗಲಿದ್ದಾರೆ, ನಮ್ಗೆಲ್ಲ ಬಹಳ ದುಃಖ ಆಗುತ್ತೆ ಪಾಪ. ಅವರು ಏನೋ ಒಂದು ಆಗಿದೆ ಕಾರ್ಯ, ಅದಕ್ಕೋಸ್ಕರ ನಾವು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಇವತ್ತೊಂದು ದಿವಸ ಡಾಕ್ಟರ್ ಎಸ್.ಎಂ. ಕೃಷ್ಣ ಅವರಿಗೆ ನಾವೆಲ್ಲ ನಾನು ಹೋಗ್ತೀನಿ ಈಗ. ಯಾಕೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಸುಬ್ರಹ್ಮಣ್ಯ ಅವರು ಫೋನ್ ಮಾಡಿದ್ರು, ಹೀಗೆ ಆಗಲಾಗ್ಬಿಟ್ಟಿದೆ, ಬೆಳಗ್ಗೆ ಅವರು ಇದಾಗಿದ್ದಾರೆ ಅಂತ ಹೇಳಿದ್ರು. ಬಹಳ ಇದು ನಮಗೆ ದುಃಖ ಆಯ್ತು. ಈಗ ಅವ್ರ ಮನೆಗೆ ಹೋಗ್ತೇನೆ, ಸದಾಶಿವನಗರದಲ್ಲಿದೆ. ಪಾಪ ಹೋಗ್ ಬರ್ತೀನಿ ಮೇಡಮ್. ಅಂತಹ ಒಂದು ರಾಜಕೀಯ ವ್ಯಕ್ತಿ ಕರ್ನಾಟಕದಲ್ಲಿ ಇನ್ನ ಹುಟ್ಟಬೇಕು ಅಂತ ಹೇಳಿದ್ರೆ ಕಷ್ಟ. ಆದ್ರೆ ಒಂದು ಕಡೆ ದಿನಗಳಲ್ಲಿ ಅವರು ಪಾರ್ಟಿ ಚೇಂಜ್ ಮಾಡ್ಬಿಟ್ರು. ಅಲ್ಲ ಸಂಗ್ರಾಮ್ ಸರ್, ನಾನು ಅದನ್ನೇ ಹೇಳಕ್ ಬಂದೆ. ಅಂದ್ರೆ ಅವ್ರಿಗಿರುವಂತ ಅನುಭವ, ಅವ್ರಿಗಿರುವಂತ ಹಿರಿತನ, ಧೀಮಂತ ನಾಯಕ ಅಂತ ನಾವೆಲ್ಲ ಹೇಳ್ತೀವಲ್ಲ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸರಿಯಾಗಿ ಅವರನ್ನ ಬಳಸ್ಕೊಳ್ಳೇ ಇಲ್ಲ ಪಕ್ಷಕ್ಕೆ. ಅವ್ರಿಗಿರುವಂತ ಐಡಿಯಾಗಳಿರಬಹುದು, ರಾಜಕೀಯ ಜೀವನದ ಎಕ್ಸ್ಪೀರಿಯನ್ಸ್ ಇರ್ಬೋದು, ಯಾವ್ದು ಕೂಡ ಬಳಕೆ ಆಗ್ಲೇ ಇಲ್ಲ ಕೊನೆ ಕ್ಷಣದಲ್ಲಿ ಅಂತ. ಹೌದು, ಅವ್ರೇನಾಯ್ತು ಸಡನ್ ಆಗಿ ಬಿಜೆಪಿಗೆ ಹೊಟ್ಟೋಗ್ಬಿಟ್ರು. ಅವ್ರದ್ದು ಕ್ಯಾರೆಕ್ಟರ್ ಸ್ವಲ್ಪ ಇದಾಗೋಯ್ತು. ಜನನು ಸ್ವಲ್ಪ ರಾಜಕೀಯದವರು ಸ್ವಲ್ಪ ಅವನಿಗೆ ಅವ್ರ ಹತ್ರ ಹೋಗೋದಕ್ಕೆ ಹಿಂದೇಟ್ ಹಾಕ್ಬಿಟ್ರು ಎಲ್ಲ. ಅವ್ರು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ಇವತ್ತು ಪ್ರಮುಖ ವ್ಯಕ್ತಿ ಆಗ್ತಾ ಇದ್ರು. ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಅವರು ಬಹಳ ಇದರಲ್ಲಿದ್ರು, ಕ್ಲೋಸ್ ಆಗಿದ್ರು. ಮೋಸ್ಟ್ಲಿ ಆಂತರಿಕವಾಗಿ ಏನಿತ್ತೋ ಗೊತ್ತಿಲ್ಲ ಪಕ್ಷಗಳಲ್ಲಿ ಇರ್ಲಿ ಸಂಗ್ರಾಮ್ ಸರ್, ಅವರವರ ವೈಯಕ್ತಿಕ ನಿರ್ಧಾರಗಳು ರಾಜಕೀಯವಾಗಿ ಬಂದಾಗ. ಧನ್ಯವಾದಗಳು ಸಂಗ್ರಾಮ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ